ನಾರಿ ಶಕ್ತಿ ವಂದನ್ ಅಧಿನಿಯಮ ಜಾರಿಗೆ ಸಂಸತ್ನಲ್ಲಿ ತಡೆಯೊಡ್ಡಿದ ವಿರೋಧ ಪಕ್ಷಗಳ ನಡೆ ಖಂಡಿಸಿ ರಾಯಚೂರಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶರಣಮ್ಮ ಕಾಮರೆಡ್ಡಿ, ಮುಖಂಡರಾದ ಸುಲೋಚನಾ ಹಿರೇಮಠ, ಶಾರದಾ ರಾಥೋಡ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಶರಣಮ್ಮ ಕಾಮರೆಡ್ಡಿ, ಮಹಿಳಾ ಮೀಸಲಾತಿ ಒದಗಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಅದನ್ನು ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದರು. 76 ಮಂದಿ ಇವತ್ತು ಮಹಿಳೆಯರು ಶಾಸಕರಾಗಿ ಕೆಲಸ ಮಾಡಬೇಕಾದ, ಲೋಕಸಭೆಯಲ್ಲಿ ಮಹಿಳೆಯರು ಕೆಲಸ ಮಾಡಬೇಕಾದ. ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಬಿಲ್ ಪಾಸ್ ಆಗುವವರೆಗೂ ರಾಜ್ಯಾದ್ಯಂತ ದೇಶಾದ್ಯಂತ ಮುಂದುವರಿಸುತ್ತೇವೆ. ಶಾರದಾ ರಾಥೋಡ್, ವಿರೋಧ ಪಕ್ಷಗಳು ಮೀಸಲಾತಿ ವಿರೋಧಿಸಿರುವುದು ಆಕ್ಷೇಪಾರ್ಹ. ಇದು ಮಹಿಳಾ ಸಮಾನತೆಗೆ ವಿರುದ್ಧವಾದ ನಡೆಯಾಗಿದೆ ಎಂದು ತಿಳಿಸಿದರು. ಅಭಿವೃದ್ಧಿಗೋಸ್ಕರ ಅಂತಂದು ತಾವು ಏನ್ ಮಾಡ್ತಾ ಇದ್ದಾರಲ್ಲ, ನಾವು ಮಹಿಳೆಯರ ಪರ ಸರ್ಕಾರ ಅಂತಂದು ಹೇಳ್ತಾ ಈ ಮೀಸಲಾತಿಗಳನ್ನೇನು 5 ಮೀಸಲಾತಿಗಳನ್ನ ಕೊಟ್ಟು ಮಹಿಳೆಯರಿಗೆ ಪರವಾಗಿ ಇಲ್ಲ, ವಿರೋಧವಾಗಿದ್ದೀವಿ ಅಂತಂದು ಈ ಮಸೂದೆಯನ್ನು ಅಂಗೀಕರಿಸಿದ್ದಕ್ಕೆ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಕಣ್ಣಿಗೆ. ನರೇಂದ್ರ ಮೋದಿ ವಕೀಲರಾದ ಭಾರತಿ ಪುರಾಣಿಕ, ಲೋಕಸಭೆಯಲ್ಲಿ ಮಸೂದೆ ಪರವಾಗಿ ಮತ ಹಾಕದೆ ವಿರೋಧ ಪಕ್ಷಗಳು ಮಹಿಳೆಯರಿಗೆ ಅನ್ಯಾಯ ಮಾಡಿವೆ ಎಂದು ಆರೋಪಿಸಿದರು. ಮಾಡಲಿಲ್ಲ, ಹೀಗಾಗಿ ಮಹಿಳೆಯರಿಗೆ ದೊಡ್ಡ ಅನ್ಯಾಯವಾಗಿದೆ. ಈ ನಾವು ನಮ್ದೇನು ಸೌಲಭ್ಯಗಳಿದ್ದಾವೆ, ನಮಗೆ ರಿಸರ್ವೇಶನ್ ಬರಲೇಬೇಕು. ಇದು